ಪರ್ಫ್ಯೂಮ್ ಬಳಸುವಾಗ ಮಾಡುವ ಸಾಮಾನ್ಯ ತಪ್ಪು ಎಂದರೆ ಅದನ್ನು ಅತಿಯಾಗಿ ಬಳಸೋದು. ಬಹಳಷ್ಟು ಸಮಯ ಹಗುರವಾದ ಮತ್ತು ಮೃದುವಾದ ಪರಿಮಳವು ಯಾವಾಗಲೂ ಉತ್ತಮವಾಗಿರುತ್ತೆ. ಹೆಚ್ಚು ಸುಗಂಧ ದ್ರವ್ಯವನ್ನು ಬಳಸುವುದು ಇತರರಿಗೆ ಅನಾನುಕೂಲವನ್ನುಂಟು ಮಾಡುವುದಲ್ಲದೆ ತಲೆನೋವು ಅಥವಾ ಅಲರ್ಜಿಯ ಪ್ರಕ್ರಿಯೆಗಳನ್ನು ಉಂಟು ಮಾಡಬಹುದು. ಮಣಿಕಟ್ಟುಗಳು, ಕುತ್ತಿಗೆ ಅಥವಾ ಕಿವಿಗಳ ಹಿಂದಿನ ನಾಡಿ ಬಿಂದುಗಳಲ್ಲಿ ಸ್ವಲ್ಪ ಸುಗಂಧ ದ್ರವ್ಯವನ್ನು ಹಚ್ಚಿದರೆ ಸಾಕಾಗುತ್ತದೆ. ಇದರಲ್ಲಿ ನೀವು ಮಾಡೋ ತಪ್ಪು ಏನಂದ್ರೆ ತುಂಬಾ ಬಲವಾದ ಸುಗಂಧ ದ್ರವ್ಯವನ್ನ ಆರಿಸೋದು. ಕೆಲವು ಸುಗಂಧ ದ್ರವ್ಯಗಳು ತುಂಬಾ ಪ್ರಬಲವಾಗಿದ್ದು ಸಣ್ಣ ಪ್ರಮಾಣವು ಇಡೀ ಜಾಗವನ್ನು ವ್ಯಾಪಿಸಬಹುದು. ಅಂತಹ ಪರಿಮಳಗಳು ಕಚೇರಿಯಲ್ಲಿ ಕಿರಿಕಿರಿಯನ್ನುಂಟು ಮಾಡಬಹುದು. ಜನರು ಸಾಮಾನ್ಯವಾಗಿ ಮಾಡುವ ಇನ್ನೊಂದು ತಪ್ಪು ಏನಂದ್ರೆ ತಮ್ಮ ಮೇಜಿನ ಬಳಿ ಕುಳಿತಾಗ ಸುಗಂಧ ದ್ರವ್ಯವನ್ನು ಮತ್ತೆ ಮತ್ತೆ ಬಳಸೋದು. ಹೌದು, ಮಧ್ಯಾಹ್ನ ನಿಮ್ಮ ಸುವಾಸನೆ ಮಾಸಿದರೆ ಅದನ್ನು ರಿಫ್ರೆಶ್ ಮಾಡೋದು ಸರಿ, ಆದರೆ ಸಾರ್ವಜನಿಕವಾಗಿ ಹಾಗೆ ಮಾಡೋದ್ರಿಂದ ಇತರರಿಗೆ ತೊಂದರೆಯನ್ನುಂಟು ಮಾಡುತ್ತದೆ. ಹಾಗಾಗಿ ನೀವು ಪರಿಗಣಿಸಬೇಕಾದ ಪ್ರಮುಖ ವಿಷಯವೇನೆಂದರೆ ಹೊಸ ಸುಗಂಧ ದ್ರವ್ಯವನ್ನು ಖರೀದಿಸುವ ಮೊದಲು ಅದನ್ನು ನಿಮ್ಮ ಚರ್ಮದ ಮೇಲೆ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ.